ರಾಜ್ಯದ ಜನರ ಜೀವನ ಗುಣಮಟ್ಟವನ್ನು ಸುಧಾರಿಸುವ ಹಾಗೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ದಾಖಲೆಗಳನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗವು ರಾಜ್ಯದಾದ್ಯಂತ ಆರಂಭಗೊಳಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಸಮೀಕ್ಷಾ ಕಾರ್ಯದಲ್ಲಿ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿನ ಜನರು ತಮ್ಮ ಮಾಹಿತಿಯನ್ನು ನೀಡಿ ಸಮೀಕ್ಷೆಗೆ ಸಹಕರಿಸುವಂತೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ತಮ್ಮ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರು, ಜಿಲ್ಲೆಯಲ್ಲಿ ಅಂದಾಜು 4.85 ಲಕ್ಷ ಕುಟುಂಬಗಳ ಪೈಕಿ ಈಗಾಗಲೇ 4 ಲಕ್ಷ ಮನೆಗಳ ಸಮೀಕ್ಷಾ ಕಾರ್ಯ ಪೂರ್ಣಗೊಂಡು 80% ಪ್ರಗತಿ ಸಾಧಿಸಲಾಗಿದೆ. ಉಳಿದ ಮನೆಗಳ ಸಮೀಕ್ಷೆಯನ್ನು ಮುಂದಿನ 2 ದಿನಗಳ ಒಳಗಾಗಿ ಪೂರ್ಣಗೊಳಿಸಿ ನಿರೀಕ್ಷಿತ ಪ್ರಗತಿ ಸಾಧಿಸಲಾಗುವುದು. ಅದಕ್ಕಾಗಿ 4543 ಬಾಕ್ಸ್ಗಳನ್ನು ಸೃಜಿಸಲಾಗಿದೆ ಎಂದರು. ತಮಗೆ ಗೊತ್ತಿದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಸೋಷಿಯೋ ಎಕನಾಮಿಕ್ಸ್ ಆ್ಯಂಡ್ ಎಜುಕೇಷನಲ್ ಸೆನ್ಸಸ್ ಅಂದರೆ ಏನು ಸಮೀಕ್ಷೆ ನಡೀತಾ ಇದೆ, ಇದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ನಮ್ಮಲ್ಲಿ 4,84,000 ಅಷ್ಟು ಸುಮಾರು ಮನೆಗಳು, 4,85,446 ಮನೆಗಳು ನಮಗೆ ಗುರಿ ಇದೆ ಮನೆಗಳನ್ನು ನಾವು ಮಾಡಬೇಕಂಥೇಳಿ. ಅದರಲ್ಲಿ ಈಗಾಗಲೇ ನಾವು ಕ್ಲೋಸ್ ಟು 4 lakhs ಇವತ್ತಿಗೆ ಮಾಡಿದ್ದೀವಿ. ಆಲ್ಮೋಸ್ಟ್ 80% ಇವತ್ತಿಗೆ ನಾವು ಅಚೀವ್ ಮಾಡಿದ್ದೀವಿ. ನಿನ್ನೆ ರಾತ್ರಿಗೆ 79 ಆಗಿತ್ತು. ಇವತ್ತೀಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಸುಮಾರು 80% ನಮ್ಮಲ್ಲಿ ಈಗಾಗಲೇ ಸಮೀಕ್ಷೆ ಏನಿದೆ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ 20% ನಮಗೆ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ದಾವೆ, ಕೆಲವೊಂದು ಇದು ಬರ್ತಾ ಇದೆ, ಅಲ್ಲಿ ಫೀಲ್ಡಲ್ಲಿ ಇಶ್ಯೂಸು ಬರ್ತಾ ಇದೆ. ಬಟ್ ಆದರೂ ಸಹಿತ ಅದನ್ನು ನಾವು ಮಾಡಿ ನೆಕ್ಸ್ಟು 2 ಡೇಸಲ್ಲಿ ಮ್ಯಾಕ್ಸಿಮಮ್ ನಾವು ಕಂಪ್ಲೀಟ್ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ದೀವಿ. ಈಗಾಗಲೇ ಸೊರಬ ತಾಲೂಕು, ತಾವು ಕೇಳಿದ ಹಾಗೆ ಸೊರಬ ತಾಲೂಕಲ್ಲಿ 100% ಸರ್ವೆ ಈಗ ಕಂಪ್ಲೀಟ್ ಮಾಡಿದ್ದಾರೆ. 100% ಮಾಡಿರೋ ಸೊರಬ ಟೀಮಿಗೆ ಎಲ್ಲ ಗಣಿತದಾರರಿಗೆ, ಸೂಪರ್ವೈಸರ್ಸಿಗೆ, ಎಲ್ಲ ಅಧಿಕಾರಿಗಳು, ನಮ್ಮ ತಹಸೀಲ್ದಾರ್, ಇಒ, BEO ಈ ಥರ ಯಾರು ಅಧಿಕಾರಿಗಳಿದ್ದಾರೆ, ED ಬ್ಯಾಕ್ವರ್ಡ್ ಕ್ಲಾಸಸ್, ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರಿಂದ ಎಲ್ಲರೂ ಮೋಟಿವೇಟ್ ಆಗಿ ಇನ್ನಷ್ಟು ಫಾಸ್ಟಾಗಿ ನೆಕ್ಸ್ಟ್ 2 ಡೇಸ್ ಮಾಡಲಿ ಅಂಥೇಳಿ ನಾವು ಈಗಾಗಲೇ ಎಲ್ಲ ಇತರ ತಾಲೂಕುಗಳಿಗೂ ಸಹಿತ ನಿರ್ದೇಶನ ಕೊಟ್ಟಿದ್ದೀವಿ. ಈಗ ನಮ್ಮ ಮೇಜರ್ ಏನು ಚಾಲೆಂಜ್ ಅಂತಂದರೆ, ನಮ್ಮಲ್ಲಿ ಸುಮಾರು 30,000ಕ್ಕಿಂತ ಜಾಸ್ತಿ ಮನೆಗಳಿಗೆ ಸ್ವಲ್ಪ ನೆಟ್ವರ್ಕ್ ಶ್ಯಾಡೋ ಏರಿಯಾ ಅಂತ ಹೇಳ್ತೀವಿ. ಅಲ್ಲಿ OTP ಬರೋದು ಕಷ್ಟ ಆಗ್ತಾಯಿದೆ. ಸೊ ಸ್ವಲ್ಪ ನೆಟ್ವರ್ಕ್ ಇರುತ್ತೆ, ಬಟ್ ಆದರೂ OTP ಜನ್ರೇಟ್ ಆಗಲ್ಲ. ಈ ಥರ ಸಮಸ್ಯೆನೂ ಇದೆ. ಕೆಲವೊಂದು ಮನೇಲಿ ವೈಫೈ ಇರುತ್ತೆ, ಆದರೂ ಅಲ್ಲಿ OTP ಬರಲ್ಲ. ಸೊ ಆ ಥರ ಸಮಸ್ಯೆಯಲ್ಲಿದೆ. ನಮ್ಮ CO ಅವರು ಇನ್ನೊಂದು ಸ್ವಲ್ಪ ಮಾಹಿತಿ ಕೊಡ್ತಾರೆ. ಅಲ್ಲಿ ಕ್ಯಾಂಪ್ ಮೋಡಲ್ಲಿ ನಾವು ಮಾಡ್ತಾಯಿದ್ದೀವಿ. ಅಲ್ಲೂ ಸಹಿತ ಇವತ್ತು ಮತ್ತು ನಾಳೆ ಜನರಿಗೆ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ, ಭಾಳಷ್ಟು ಜನ ಬರ್ತೀವಿ ಅಂತಾರೆ, ಇನ್ನೂ ಬರ್ತಾ ಇಲ್ಲ. ನಾನು ರಿಕ್ವೆಸ್ಟ್ ಮಾಡೋದು ಏನಂತಂದರೆ, ಈ ತಮ್ಮೆಲ್ಲರ ಮೂಲಕ ಅಂದರೆ ದಯವಿಟ್ಟು ತಾವು ಬೇಗ ಬಂದು ಅಟೆಂಡ್ ಆಗಿ ಅಲ್ಲಿ ನಿಮ್ಮ ಮಾಹಿತಿಯನ್ನು ಕೊಡಿ. ಇಲ್ಲ ಅಂತಂದರೆ ನಾವು ಅದನ್ನು ನಿಮಗೆ ಒತ್ತಾಯಪೂರ್ವಕವಾಗಿ ಮಾಹಿತಿ ತೊಗೊಳ್ಳಿಕ್ಕೆ ಆಗಲ್ಲ. ಯಾಕಂದರೆ ಹೈಕೋರ್ಟ್ ನಿರ್ದೇಶನ, ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇಶನದ ಪ್ರಕಾರ ನಾವು ಯಾರಿಗೂ ಒತ್ತಾಯ ಮಾಡಿ ನಾವು ಮಾಹಿತಿ ತೊಗೊಳಕ್ಕಾಗಲ್ಲ. ಆದ್ದರಿಂದ ತಾವು ಮಾಹಿತಿ ಕೊಡಲಿಲ್ಲ ಅಂದರೆ ತಮ್ಮ ಮಾಹಿತಿ ಮಿಸ್ ಆಗೋ ಸಂಭವ ಇರ್ತದೆ. ಆದ್ದರಿಂದ ಎಲ್ರಿಗೂ ನಾನು ರಿಕ್ವೆಸ್ಟ್ ಮತ್ತೊಂದು ಸತಿ ಮಾಡ್ತೀನಿ, ಇವತ್ತೇ ತಾವು ತಮ್ಮ ನಿಯರ್ ಬೈ ಯಾವುದು ಸೆಂಟರ್ ಇದೆ ಅಲ್ಲಿ ಬಂದು ತಾವು ಮಾಹಿತಿ ನೀಡಿ, ತಮ್ಮ ಮತ್ತು ತಮ್ಮ ಕುಟುಂಬದ ಮಾಹಿತಿ ನೀಡಿ. ಇದರಿಂದ ನಮ್ಮ ಸಮೀಕ್ಷೆಗೆ ಇನ್ನಷ್ಟು ಜಾಸ್ತಿ ನಿಖರತೆ ಬರುತ್ತದೆ ಮತ್ತು ಇನ್ನಷ್ಟು ಜಾಸ್ತಿ ಸಫಲತೆ ಬರುತ್ತೆ ಅಂಥೇಳಿ ನಾನು ಕೇಳ್ತಾ ಇದ್ದೀನಿ. ಅದರ ಹೊರತಾಗಿ ಈಗ ಕೆಲವೊಂದು ಕಡೆ ನಮಗೆ ನೋಡ್ದಂಗೆ ಕಮರ್ಷಿಯಲ್ ಮೀಟರ್ಸಿಗೆಲ್ಲ ಕೆಲವೊಂದು UHID ಜನ್ರೇಟ್ ಮಾಡಿದ್ದಾರೆ. ಈ ಮೆಸ್ಕಾಮ್ನವರು ಫಸ್ಟ್ ಅದನ್ನು ಮಾಡಬೇಕಾದ್ರೆ ಸ್ವಲ್ಪ ಅರ್ಜೆನ್ಸಿಯಲ್ಲಿ ಬೇಗ ಮಾಡಬೇಕಂತಿರೋದ್ರಿಂದ ಅದನ್ನು ಕೆಲವೊಂದು ಮನೆಗಳಿಲ್ಲ, ಬಟ್ ಅಲ್ಲಿ ಕ್ಲೋಸ್ ಆಗಿರೋ ಮನೆಗಳಿದೆ, ಅಲ್ಲಿ ಪರ್ಮನೆಂಟಾಗಿ ಅವ್ರ ಮನೆ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆ ಸಮೀಕ್ಷೆಯಲ್ಲಿ ಅವರು ಭಾಗವಹಿಸಿದ್ದಾರೆ. ಆಮೇಲೆ ಇದು ಏನೋ ಕಮರ್ಷಿಯಲ್ ಮೀಟರ್ಸಿಗೆ ಹಾಕಿದ್ದಾರೆ, ಕೆಲವೊಂದು ಧಾರ್ಮಿಕ ಸ್ಥಳಗಳಿಗೆ ಹಾಕಿದ್ದಾರೆ. ಸೊ ಅದನ್ನೆಲ್ಲ ಇವತ್ತು ನಮಗೆ ಕ್ಲೋಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇವನ್ನ ನಾವು ಏನಿದೆ ಇವುಗಳನ್ನು ಉದ್ದೇಶ ಅದೇನಿದೆ, ಇದೇ ಉದ್ದೇಶಕ್ಕೆ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಮೆನ್ಷನ್ ಮಾಡಿ ಅದನ್ನು ಸಹಿತ ಜಿಯೋ ಟ್ಯಾಗ್ ಮಾಡಿ ಸೂಪರ್ವೈಸರ್ ಲಾಗಿನಲ್ಲೇ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಉದ್ದೇಶ ಕೊಟ್ಟಿದ್ದಾರೆ. ಅದನ್ನು ಸಹಿತ ಇವತ್ತು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಒಂದು 4-5% ಆ ಥರ ಸಹಿತ ಇದೆ. ಅದನ್ನೆಲ್ಲ ನಾವು ಇವತ್ತು ಒಂದು ಕ್ಲೋಸ್ ಮಾಡೋ ರೀತಿಯಲ್ಲಿ ನಾವು ನಮ್ಮ ಸೂಪರ್ವೈಸರ್ಗಳ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಉತ್ತಮವಾಗಿ ಸರ್ವೆ ಆನ್ ಟೈಮ್ ನಾವು ಮಾಡಿದ್ದೀವಿ. ಇನ್ನು 2 ದಿನ ಏನೋ ನಮಗೆ ಉಳಿದಿದೆ, ಅದಕ್ಕೆ ಎಲ್ಲರೂ ಸಹಿತ ಸಹಕರಿಸಬೇಕು. ತಾವು ದಯವಿಟ್ಟು ತಮ್ಮ ಮಾಹಿತಿಯನ್ನು ಕೊಡಿ. ಇದನ್ನು ತಮ್ಮ ಏನೋ ನಮ್ಮ ಸಮೀಕ್ಷೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪಾಲ್ಗೊಳ್ಳಿ. ನಮ್ಮ ಗಣತಿದಾರರಿಗೆ ಎಲ್ಲ ರೀತಿಯಿಂದಲೂ ಸಹಾಯ ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ.